ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಲಾಸ್ಟ್ ವಿಡಿಯೋದು ಕಂಟಿನ್ಯೂಷನ್ ಪಾರ್ಟ್, ಅಂದರೆ ನಮ್ಮ ಟ್ರಿಪ್ಪಿನ 2ನೇ ದಿನದ ವಿಡಿಯೋ ಕಂಟಿನ್ಯೂಷನ್ ಪಾರ್ಟ್ ಇದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಟು ಕುರ್ಫಿ ಹೋಗುವಾಗ ಆನ್ ದ ವೇ ಲಂಚಿಗೆ ನಿಲ್ಸಿದ್ದೀವಿ. ಲಂಚ್ ಹೇಗಿರುತ್ತೋ ಏನೋ ಗೊತ್ತಿಲ್ಲ, ಆದರೆ ಇಲ್ಲಿಂದ ವ್ಯೂ ಮಾತ್ರ ಸೂಪರಾಗಿದೆ. ಲುಕ್ ಅಟ್ ದ ವ್ಯೂ, ಸಖತ್ತಾಗಿದೆ. ಇದು ಚೆನ್ನಾಗಿದೆ ಮನೆ. ನಾನು ರೋಟಿ ಚೆನ್ನಾಗಿದೆ. ಬಟರ್ ರೋಟಿ ತಗೋ, ಬಟರ್ ರೋಟಿ ತಗೋ. ಕುಡೀರಿ ಬಾವ, ಮಾರ್ಕಳ್ಳಿಂತಲೇ ಕುಡೀರಿ ಬಾವ. ಅವ್ರೆ ಈ ಸ್ಟ್ರಾದ್ ಇದೆನಾ ಅವ್ರೆ? ನಿಮ್ಗೆ ಅತಿ ಬೇಕಾ? ಬೇಡ ಬಿಡಿ, ಇಲ್ಲ ಮಮ್ಮ ಬೇಡ. ನೈಟ್ ತಿಂತೀಯಾ? ನೈಟ್ ತಿಂತೀನಿ ಬೇಕಾರೆ. ರಘು ನೆನಪಿದೆ ಅವ್ನು ಬಿಡಪ್ಪ. 12 ಗಂಟೆ ಗೈಸ್, ಇವಾಗ ನಾವು ವ್ಯೂ ಪಾಯಿಂಟ್ಸಿಗೆ ಹೋಗ್ತಾ ಇದೀವಿ. ಅಂದರೆ ಒಂದು 3 ಪ್ಲೇಸಸ್ ಇದೆ. ಆ ಪ್ಲೇಸಸ್ ನೋಡೋಕ್ಕೆ ಅಂತ ನಾವು, ಅಂದರೆ ನಾನು, ಕವಿ ಮತ್ತೆ ಸಾನು, ಅಕ್ಕ ಬೋನಕ್ಕ ಜೀಪಲ್ಲಿ ಹೋಗ್ತಾ ಇದೀವಿ. ಬಾಯ್ಸ್ ಎಲ್ಲ ಹಾರ್ಸ್ ರೈಡಿಂಗ್. ಗೈಸ್, ಶಿಮ್ಲಾಯಿಂದ ಕುಫ್ರಿಗೆ ಹೋಗ್ಬೇಕಾದ್ರೆ ಚೈಲ್ ಅನ್ನೋ ಒಂದು ಪ್ಲೇಸಲ್ಲಿ ಚೈಲ್ ವೈಲ್ಡ್ ಲೈಫ್ ಸೆಂಚುರಿ ಇದೆ. ನಮ್ಮ ಗಾಡಿಗಳಲ್ಲೇ ಒಂದು ಪರ್ಟಿಕ್ಯುಲರ್ ಪ್ಲೇಸಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ನಮಗೆ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಬಗ್ಗೆ ಮತ್ತು ಹಾರ್ಸ್ ರೈಡಿಂಗ್ ಬಗ್ಗೆ ಮತ್ತು ಜೀಪ್ 4 ವೀಲರ್ ಡ್ರೈವ್ ಆಫ್ ರೈಡಿಂಗ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ನಮಗೆ ಯಾವ್ದು ಕನ್ವೀನಿಯೆಂಟ್ ಅನಿಸುತ್ತೆ ನಾವು ಅದನ್ನು ತೊಗೊಬೋದು. ನಾವಿಲ್ಲಿ ಲೇಡೀಸ್ ಎಲ್ಲ ಜೀಪ್ ರೈಡ್ ತೊಗೊಂಡ್ವಿ. ಪರ್ ಪರ್ಸನ್ 1000 ರೂಪೀಸ್ ಇರುತ್ತೆ. ಹೋಗ್ತಾ ಬರ್ತಾ ಒಂದು ಸೈಡು 7 ಕಿಲೋಮೀಟರ್ಸ್ ಇರುತ್ತೆ ಜೀಪ್ ರೈಡಲ್ಲಿ ಹೋದರೆ. ಅದೇ ಹಾರ್ಸ್ ರೈಡಿಂಗ್ ತೊಗೊಂಡ್ರೆ ಸ್ವಲ್ಪ ಫಾರೆಸ್ಟ್ ಒಳಗೆಲ್ಲ ಕರ್ಕೊಂಡು ಹೋಗ್ತಾರೆ. ಪರ್ ಪರ್ಸನ್ 500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದು ಅರೌಂಡ್ 3 to 4 ಕಿಲೋಮೀಟರ್ಸ್ ಆಗ್ಬೋದು ಒಂದು ಸೈಡ್. ಇಲ್ಲಿ ಮೋನಿ, ರಾಜು ಅಣ್ಣ, ಸೂರ್ಯ ಎಲ್ಲ ಹಾರ್ಸ್ ರೈಡಿಂಗಲ್ಲಿ ಬಂದರು. ನಾನು, ಕವಿ, ಬೋನಕ್ಕ, ಪಾಪು ಎಲ್ಲ ಜೀಪ್ ರೈಡಲ್ಲಿ ಬಂದ್ವಿ. ಆಫ್ ರೈಡಿಂಗ್ ಸಹ ಒಳ್ಳೆ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಥಂಡಿ ಹೊಡಿತಾ ಇದೆ. ಯಾಕ್ ವೈಟ್ ಅಂಡ್ ಬ್ಲ್ಯಾಕ್ ಯಾಕ್ಸ್? ಎಷ್ಟು ಚೆನ್ನಾಗಿದೆ ಅಲ್ವಾ? ಕಿತ್ನಾ ಸಖತ್ತಾಗಿದೆ. ಪುಟಾಣಿ ಸಾಕ್ಸ್ ಅಲ್ವಾ ಬೇಬಿಗೆ? ನಮ್ಮ ಕುಳಿಗೆ ತಗೋಬೋದಲ್ವಾ? ಅದಕ್ಕೆ ಶೂಸ್ ಇಷ್ಟ ಅಲ್ಲ. ಬರ್ತಾ ನಾವು ಹಿಂಗೆ ಬರ್ತೀವಾ? ಇಲ್ಲ ಇನ್ನೊಂದು ರೋಡ್ ಇದೆಯಾ? ಮಂದಿರ ಈ ಕಡೆ, ಕವಿ ಹಿಂಗೆ ಹೋಗ್ಬೇಕು. ಬಾ, ದೇವಸ್ಥಾನಕ್ಕೆ ಹೋಗಿ ಬರೋಣ. बास्केटबॉल से 5 गिलास गा दिया, 500 रुपए नाम. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಮಂದಿರ ಇದೆ. ಮಂದಿರ ಯಾವ ಮಂದಿರ ಅಂತ ಗೊತ್ತಿಲ್ಲ. ಅಲ್ಲೋಗಿ ನೋಡಬೇಕು. ಸಖತ್ ಚಳಿ ಆಗ್ತಿದೆ. ಓ, ಇದು ನಿಂಗೆ ಹಾಕೊಂಡ್ಬಿಟ್ರೆ ಗೈಸ್ ಹಿಂಗೆ ಕಾಣಿಸ್ತೀವಿ. ಫುಲ್ ಚಿಲ್ಡು, ಫುಲ್ ಅಂದರೆ ಫುಲ್ ಚಿಲ್ಡು ವೆದರು ಅಲ್ಲ ಕವಿ? ಎಲ್ಲ ಹಿಂಗೆ ಕಾಣಿಸ್ತದೆ ಇಲ್ಲ, ಟೋಪಿ ಹಾಕೊಂಡ್ರೆ ಹಿಂಗೆ ಕಾಣೋದೇ ಇಲ್ಲ. ಇವಾಗಲೂ ಇತ್ತರ್ಲಿಲ್ಲ. ಯಾಕೆ ನೀವು ಮರ್ತು ಹೋಗ್ತಾ ಇದೆ. ಕವಿ, ಫ್ರಿಡ್ಜ್ ಮ್ಯಾಗ್ನೆಟ್ಸ್, ಆಪಲ್ ಶೇಪರ್ ಇದೆ ನೋಡಿ ಫ್ರಿಡ್ಜ್ ಮ್ಯಾಗ್ನೆಟ್ಸ್. ಬಟ್ ನಾವು ತಗೊಂಡಿರೋ ಚೆನ್ನಾಗಿದೆ ಅಲ್ಲ? ಯಾಕ್ಸ್ ಹೋಗ್ಬೇಕು ಕಡೆಯಿಂದ.
ಸ್ಟಾಕಿಂಗ್ಸ್ ಎಲ್ಲ ಹಾಕೊಂಡು ಬಟ್ ನಾನು ಜಾಕೆಟಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಇಲ್ಲಿ? ಆರ್ ಯು ಎಂಜಾಯಿಂಗ್ ದ ವೆದರ್? ವೆರಿ ಮಚ್. ಚಿಲ್ಲಿಂಗ್ ಸೀರಿಯಸ್ಲಿ ಹೆಂಗಿರ್ತಿತ್ತಂದರೆ ಈ ವಾರ್ಮ್ ವಾಸು ಮತ್ತು ವಿಂಟರ್ ಔಟ್ಫಿಟ್ಸ್ ಎಲ್ಲ ಟ್ರೈ ಮಾಡುವಾಗ ಬೆಂಗಳೂರಲ್ಲಿ ಸ್ಟಾರ್ಟಿಂಗ್ ಹೌದು ಈ ಚಿಲ್ನ ಏನು ಕೋಲ್ಡ್ನ ಫೀಲ್ ಮಾಡ್ತಾ ಇರೋದು. ಮನಾಲಿಗೆಲ್ಲ ಹೋದ್ಮೇಲೆ ನಿಜವಾಗ್ಲೂ ತುಂಬ 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 ಕಾಯ್ದಿದೆ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್. ಹೀಗೆ ಹೇಳಿ. ಗೈಸ್ ಎಕ್ಸ್ಪೀರಿಯನ್ಸ್ ಅಂತೂ ಮಸ್ತಾಗಿದೆ. ಸೀರಿಯಸ್ಲಿ ಬೆಂಗಳೂರು ಈ ಕಡೆ ಎಲ್ಲ ಬಿಸಿಲಲ್ಲಿ ಇದು ಬಂದ್ಬಿಟ್ಟು ಈ ವೆದರ್ನ ಫೀಲ್ ಮಾಡೋದೇ ಒಂಥರ ಚಳಿನ ಫೀಲ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಶಿಮ್ಲಾಗೆ ಬಂದ್ಮೇಲೆ ಚಳಿ ಫೀಲ್ ಆಗ್ತಾ ಇರೋದು ನಮಗೆ. ನೆನ್ನೆ ಎಲ್ಲ ಚಂಡೀಗಢಲ್ಲಿ ಇದ್ವಲ್ಲ, ಶಿಮ್ಲಾ ಹಿಮಾಚಲ್ ಎಂಟ್ರ್ ಆದಮೇಲೆ ಚಳಿ ಫೀಲ್ ಆಗ್ತಾಯಿದೆ. ಬಟ್ ಇದು ನಮ್ಗೆ ಸ್ಟಾರ್ಟಿಂಗು ಇದೇ ನಮಗೆ ತಡೆಯೋಕ್ಕಾಗ್ತಾ ಇರೋ ಚಳಿ. ಮನಾಲಿಗೆಲ್ಲ ಹೋದ್ಮೇಲೆ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ನೋಡಬೇಕು. ನೋಡಿ ಇಲ್ಲಿ ಮೇಲ್ಗಡೆ ಟೆಂಪಲ್ ಇದೆ, ಬಟ್ ನಾವು ಆಮ್ಲೆಟ್ ತಿಂದ್ಬಿಟ್ಟಿದ್ವಿ ಅಂತ ನಾವು ದೇವಸ್ಥಾನದೊಳಗೆ ಹೋಗಿಲ್ಲ ನಾನು ಕವಿ. ಅಲ್ಲಿ ನೋಡಿ ಯಾಕೆ ರೈಡ್ ಇದೆ, ಮತ್ತು ಇಲ್ಲೆಲ್ಲ ಯಾಕೆ ರೈಡ್ ನಮ್ಗೆ ಮಾಡೋ ಪ್ಲಾನ್ ಇದೆ, ಬಟ್ ನಾಳೆ ಮಾಡ್ತೀವಿ. ಸ್ಟಾಲ್ಸ್ ಎಲ್ಲ ಇದಾವೆ ಇಲ್ಲಿ. ಶಾಪಿಂಗ್ ಎಲ್ಲ ಸುಮ್ಮನೆ ಶಾಪಿಂಗ್ ಏನು ಮಾಡಲ್ಲ ಗೊತ್ತಲ್ಲ, ವಿಂಡೋ ಶಾಪಿಂಗ್, ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡ್ತೀವಿ. ಈಗ ಅಕ್ಕ ದೇವಸ್ಥಾನದೊಳಗೆ ಹೋಗಿದ್ದಾರೆ, ಅವ್ರು ಬರಲಿ ಆಮೇಲೆ ಹೋಗೋಣ. ಮತ್ತು ಬಾಯ್ಸ್ ಎಲ್ಲ ಕುದುರೆಯಲ್ಲಿ ಬರ್ತಾ ಇದ್ದಾರೆ ಹಾರ್ಸ್ ರೈಡಿಂಗಲ್ಲಿ. ಹಾರ್ಸ್ ರೈಡಿಂಗ್ ಅವ್ರಿಗೆ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ. ಅಂದರೆ ಒಳಗಡೆ ಫಾರೆಸ್ಟ್ ಒಳಗಡೆ ಕರ್ಕೊಂಡ್ಬರ್ತಾರಂತೆ. ನಮಗೆ ಆಫ್ ರೈಡ್ ಇತ್ತು, 4 ವೀಲ್ ಡ್ರೈವಲ್ಲಿ ಬಂದ್ವಿ ನಾವು ಜೀಪಲ್ಲಿ. ಅದಕ್ಕೆ ಬೇಗ ಬಂದಿದ್ದೀವಿ ಅಲ್ವಾ? ಹಾಂ ಜಿಮ್ನಿ ಬಂದ್ವಿ. ನಮಗೆ ಕುದುರೆ ರೈಡ್ ಬೇಡ ಅಂತ ಅನ್ನಿಸ್ತು, ಸ್ವಲ್ಪ ಭಯ ಆಯಿತು. ಮಗು ಬೇರೆ ಇತ್ತಲ್ಲ ಪಾಪು, ಎಲ್ಲರಿಗೂ ಹೋಗೋಕ್ಕಾಗಲ್ಲ ಅಂತ ನಾವು ಲೇಡೀಸ್ ಎಲ್ಲ ಜೀಪಲ್ಲಿ ಬಂದ್ವಿ. ಸೊ ಇವಾಗ ಅವರು ಎಲ್ಲ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದಮೇಲೆ ಇದು ದೇವಸ್ಥಾನ ಮುಗಿಸ್ಕೊಂಡು ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗಿ ಅದೊಂದು ಮುಗಿಸ್ಕೊಂಡು ವಾಪಸ್ ಕೆಳಗೆ. ಆ್ಯಪಲ್ ಗಾರ್ಡನ್ ಇದೆ, ಬಟ್ ಆ್ಯಪಲ್ ಇಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇಲ್ಲ. ಸೀಸನ್ ಅಲ್ಲ ಅನ್ಫಾರ್ಚುನೇಟ್. ಆಫ್ಟರ್ ಮೇ ಬರುತ್ತಂತೆ. ಆ್ಯಪಲ್ ಸೀದಿದ್ರೆ ನೋಡೋಣ ಮುಂದೆ ಏನಂತ ನನಗೂ ಗೊತ್ತಿಲ್ಲ. ಸ್ಟೇ ಟ್ಯೂನ್. ಅದಾದ್ಮೇಲೆ ಇವಾಗ ಮ್ಯಾಗಿ ತಿಂತೀವಿ ನಾವು. ಇಲ್ಲಿ ಎಲ್ಲಿ ನೋಡಿದ್ರು ಮ್ಯಾಗಿ ಸ್ಟಾಲ್ಸ್ ಅಂತೂ ಸಿಗುತ್ತೆ. ಅಲ್ಲ ಈ ಚಳಿಗೆ ಏನಾದ್ರು ಈ ಚಳಿಗೆ ಬಿಸಿ ಬಿಸಿ ತಿಂತಾ ಇದ್ರೆ ಕುಡಿತಾ ಇದ್ರೇನೆ ಸರ್ವೈವ್ ಆಗೋಕ್ಕಾಗೋದು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅಲ್ಲ ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ನಾನು ಕವಿ ಅಂದರೆ ನಮ್ಮದು ಕ್ಯಾಬ್ ಡ್ರೈವರು ಹೇಳಿದ್ರು ಶಿಮ್ಲಾದಲ್ಲಿ ಟಾಲರಬಲ್ ಇರುತ್ತೆ ಚಳಿ ಏನಿಲ್ಲ, ಮನಾಲಿಲಿ ಚಳಿ ಇರುತ್ತೆ ಅಂದ್ರು. ಇರಲ್ಲ ಅಂತ. ಹಂಗಾಗಿ ನಾವು ಈ ಥರ ಔಟ್ಫಿಟ್ಸ್ ಔಟ್ಫಿಟ್ ಎಲ್ಲ ಆ ಥರ ಚಳಿಗೆ ಪ್ರಿಪೇರ್ ಆಗಿ ಬರಲಿಲ್ಲ. ಅಟೈರ್ಸ್ನ ನಾವು ಹಾಕಿರಲಿಲ್ಲ. ಇವತ್ತು ಫೋಟೋಗೆ ಚೆನ್ನಾಗಿ ಬರೋ ಥರ ಹಾಕಿದ್ವಿ, ಬಟ್ ನಿಜವಾಗಿ ತುಂಬ ಚಳಿ ಆಗ್ತಾ ಇದೆ. ನಾಳೆಯಿಂದ ಫುಲ್ ಪ್ಯಾಕ್ ಆಗಬೇಕು ಅಂತ ಅನಿಸುತ್ತೆ ಅಲ್ಲ ಕವಿ? ಹೌದು, ಆಗಲೇಬೇಕು. ಅರ್ಧ ದಿನ ಅದರಲ್ಲೇ ಡ್ರೆಸ್ ಹೆಂಗೋ ಮ್ಯಾನೇಜ್ ಮಾಡಿ ಇವಾಗ ಫುಲ್ಲು ಪ್ಯಾಕ್ ಆಗ್ಬಿಟ್ಟಿದ್ದಾಳೆ. ತೋರಿಸ್ತೀನಿ ತಡೀರಿ. ಸಿ ಟೋಪಿ, ಜಾಕೆಟ್, ಸ್ಟಾಕಿನ್ಸ್ ಎಲ್ಲ ಬಂದಿದೆ. ಹಿಂಗಿದ್ದಾಳೆ ಇವಾಗ. ಮ್ಯಾಗಿ ತಿನ್ನೋಣ ಹೇಳೋಣ ಅವ್ರು ಬರೋ ಅಷ್ಟೊತ್ತಿಗೆ. ಹೆಂಗಿತ್ತು ಹಾರ್ಸ್ ರೈಡ್? ತುಂಬಾ ಚೆನ್ನಾಗಿತ್ತು. ಹಾರ್ಸ್ ರೈಡು ಕುತ್ಕೊಂಡ್ರೆ ಹಿಂಗೆ ಕುದುರೆ ಮೇಲೆ ಕೂರಕ್ಕಂತ ಏನೋ ಒಂಥರ ಭಯ ಅನ್ಸೋದು ಅಲ್ವಾ? ಬಟ್ ಆದ್ರೂ ತುಂಬಾ ಚೆನ್ನಾಗಿದೆ. ಈಗ ಹೋಗ್ತಾರ ನಿಮಗೆ ಹಾರ್ಸ್ ರೈಡೇನಾ? ಈಗ ಹೋಗ್ತಾನೋ ನಾವು ಹಾರ್ಸ್ ರೈಡ್ಗೆ ನಾವು ನಿಮ್ ಕುದುರೆಗಳೆಲ್ಲ ಅಲ್ಲೇ ಕಾಯ್ತಾ ಇದಾವ? ಹೋಗ್ಲೇಬೇಕು. ಬೇರೆ ದಾರಿ ಇಲ್ಲ, ಯಾಕಂದ್ರೆ ಪೇ ಮಾಡ್ಬಿಟ್ಟಿದ್ದಾರೆ. ಅಣ್ಣ ನಿಮ್ಮ ಎಕ್ಸ್ಪೀರಿಯನ್ಸ್? ತುಂಬಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಹೆಂಗಿತ್ತು ಅಂದ್ರೆ ನಾವು ಆಕ್ಚುಲಿ ಒಂದು 500 ಇಯರ್ಸ್ ಬ್ಯಾಕ್ ಹೋಗ್ಬಿಟ್ಟಿದ್ವಿ. ಅದಂಗೆ ಯಾಕಂದ್ರೆ ಆ ತರ ಗುಡ್ಡ, ಆ ತರ ಇದು ಓ ಅದೇ ಒಂಥರ ರಾಜು ತರ ಫೀಲ್ ನಿಮಗೆ ಕುದುರೆಲಿ. ಓಕೆ ಓಕೆ ಓಕೆ. ನಾವೀಗ ಚೆನ್ನಾಗಿತ್ತು ಜೀಪ್ ರೈಡ್, ಆಫ್ ರೋಡಿಂಗ್ ಎಲ್ಲ ಕಡೆ ಚೆನ್ನಾಗಿತ್ತು. ಅದೇ ಯಾರು ಡರ್ಲಿಂಗ್ ಸೌಂಡ್ ಮಾಡಬೇಡ, ಹಂಗೆ ಹಿಂಗಡೆ ತಿರ್ಗೋ. ಲೆಫ್ಟ್ ಸೈಡಿಂದ ತಿರ್ಗ, ನೀನು ಒಂದು ಸೈಡ್ ವಾಲಿದಿ ಕರೆಕ್ಟಾಗಿ ಕೂತ್ಕ. ಹಂಗೆ ಅಲ್ಲಿ ಟರ್ನಿಂಗಲ್ಲಿ ಹಿಂಗಡೆ ನೋಡು, ನೋಡಲಿ ಲೆಫ್ಟ್ ಸೈಡಿಗೆ ತಿರ್ಗಲಿ. ಸರಿ, ನೀವು ಬರ್ತಿದ್ದೀರಾ? ಇದು ಫ್ರೆಂಡ್ಸ್, ಇದು ಕುಫ್ರಿಯಲ್ಲಿ ಒಂದು ಹಾರ್ಸ್ ರೈಡಿಂಗ್ ಕರ್ಕೊಂಡು ಹೋಗ್ತಾರೆ, ಒಂದು 25 ಮಿನಿಟ್ಸು. ತುಂಬ ಖತರ್ನಾಕ್ ಜಾಗ. ಆ್ಯಂಡ್ ಸೀರಿಯಸ್ಲಿ ದಿಸ್ ಈಸ್ ವೆರಿ ವಂಡರ್ಫುಲ್ ಪ್ಲೇಸ್. ಕುದುರೆಗಳಿಗೆ ಪಾಪ ನಮ್ಮಿಂದ ತುಂಬ ಕಷ್ಟ ಆಗ್ತಿದೆ. ಹಿಂದೆ ಸುರೇಶ್ ಬಾವ ಇದ್ದಾರೆ, ಮುಂದೆ ನಮ್ಮ ರಾಜು ಇದ್ದಾನೆ. ಬಟ್ ಸೀರಿಯಸ್ಲಿ
ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್, ಮಿಸ್ ಮಾಡಬೇಡಿ, ಹೋಗಿ ಬನ್ನಿ. ಸೊ ನಾವು ಶೇರಾ, ನೀಲು ಮತ್ತು ಬಾದಾಮಿ 3 ಕುದುರೆಗಳಲ್ಲಿ ಹೋಗ್ತಿದ್ದೀವಿ. ಕುದುರೆಗೆ 500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹೋಗ್ಬೇಕಾದ್ರೆ ಒಂದು 25 ಮಿನಿಟ್ಸ್ ಆಗುತ್ತೆ, ಬರ್ತಾ ಒಂದು 25 ಮಿನಿಟ್ಸ್ ಆಗುತ್ತೆ. ಕುದುರೆ ರೈಡ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದವರು 4 ವೀಲ್ ಡ್ರೈವ್ ಜೀಪ್ ಇದೆ, 1000 ರೂಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ, ಅದರಲ್ಲೂ ಹೋಗಿ ಬರ್ಬೋದು. ಒಂದು 10-15 ಮಿನಿಟ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ ಅಷ್ಟೇ. 3 ಪ್ಲೇಸಸ್ ತೋರಿಸ್ತಾರೆ ಮೇಲ್ಗಡೆ. ಆ ಪ್ಲೇಸಸ್ ಯಾವುದು ಅಂತ ನಾನು ಮೇಲ್ಗಡೆ ಹೋಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಬೈ. ಬಂದ್ಬಿಟ್ಟು ನಮಗೆ ಗೈಡ್ ಮಾಡೋದು ಬಿಟ್ಟು ಇಲ್ಲಿ ಬಂದು ತಿಂತ ಕೂತೀಯ. ಚಾನ್ಸೇ ಇಲ್ಲ. 2 ಸ್ಪೂನ್ ತಿಂತಾಳೆ. ಚಳಿಲಿ ಬಿಸಿ ಮ್ಯಾಗ ಸೂಪರ್ ಆಗಿದೆ. ಸಕ್ಕತ್ತಾಗಿದೆ. ಟೀ ಹೆಂಗಿದೆ? ಈಗ ಕಾಫಿ ಟೀ ಅಭ್ಯಾಸನೇ ಇಲ್ಲ, ಬಟ್ ಈಗ ಬಿಸಿ ಕುಡಿಲೇಬೇಕು. ಒಂಥರ ಮ್ಯಾಗಿ ಆ್ಯಂಡ್ ಚಾಯ್ ಮ್ಯಾಂಡಿಟರಿ. ಹನಿ ಟೀ ಕೊಡ್ತಾರೆ ಈ ಥಂಡಿಗೆ. ಗೈಸ್, ಟೆಂಪಲ್ ಹತ್ರ ಹೋಗಿ ಮ್ಯಾಗಿ ತಿಂದ್ಕೊಂಡು ಚಾಯ್ ಕುಡ್ಕೊಂಡು ಇವಾಗ ನಾವು ಟೆಲಿಸ್ಕೋಪ್ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇಲ್ಲೇನಪ್ಪ ಅಂದರೆ ಶಿಮ್ಲಾ ಸಿಟಿಲಿರೋವಂಥ ಫೇಮಸ್ ಸ್ಪಾಟ್ಗಳು, ಅಂದರೆ ತುಂಬ ದೂರದಲ್ಲಿರೋಂಥ ಕೆಲವೊಂದೊಂದು ಫೇಮಸ್ ಸ್ಪಾಟ್ಗಳನ್ನ ನಮಗೆ ಟೆಲಿಸ್ಕೋಪಲ್ಲಿ ತೋರಿಸ್ತಾರೆ. ತುಂಬ ಹತ್ತಿರದಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಪರ್ ಪರ್ಸನ್ ಎಷ್ಟು ಅಂತ ಚಾರ್ಜ್ ನನಗೆ ನೆನಪಿಲ್ಲ. ನಮ್ಮ ಇಷ್ಟು ಜನಕ್ಕೂ ಸೇರಿಸಿ 1000 ರೂಪೀಸ್ ಚಾರ್ಜಸ್ ಆಗಿತ್ತು. ನಾವು ಹೋಗೋಕ್ಕೂ ಮುಂಚೆನೇ ಆಲ್ರೆಡಿ ಮೋಹನ್, ರಾಜು ಅಣ್ಣ, ಸೂರ್ಯ ಎಲ್ಲ ಹೋಗಿ ಟೆಲಿಸ್ಕೋಪಲ್ಲಿ ನೋಡ್ತಾ ಇದ್ರು. ಇವಾಗ ನಾವು ನೋಡೋಣ ಬನ್ನಿ. ಕಾಣಿಸ್ತಾ? ಮಹಾಶ್ರೀ ವಾಲಿನ ಟೆಂಪಲ್, ಅಲ್ಲೊಂದು ಟೆಂಪಲ್ ಕಾಣಿಸುತ್ತೆ, ಅದು ಟೆಲಿಸ್ಕೋಪಲ್ಲಿ ಕಾಣಿಸುತ್ತೆ. ಹಾಂ, ಓಕೆ. ಕವಿ ये होटल कॉम्प्लेक्स 72 शिमला एग्रीमेंट इंडिया. हाँ, मंदिर अब चलो इसके लास्ट वन देखो. 3 इडियट रणछोड़ दास चंचड़ का जो हाउस था. 3 ಇಡಿಯಟ್ಸಾ? ಯಾವುದು? ಇಲ್ಲೆಲ್ಲ ಟೆಲಿಸ್ಕೋಪಲ್ಲಿ ತುಂಬ ದೂರದಲ್ಲಿರೋದೆಲ್ಲ ವ್ಯೂಸ್ ಎಲ್ಲ ತೋರಿಸ್ತಾ ಇದ್ದಾರೆ. ಟೆಂಪಲ್ಸ್ ಮತ್ತೆ ಇಲ್ಲಿ ರಿಚೆಸ್ಟ್ ವಿಲೇಜ್, ಇಂಡಿಯನ್ ಆರ್ಮಿ ಅವ್ರದ್ದು ಬೇಸ್ ಕ್ಯಾಂಪ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಅದೇ ನಿಮ್ಮ ಪರವಾಗಿ ನಾವೇ ನೋಡ್ಬಿಡ್ತೀವಿ. ಇಲ್ಲೆಲ್ಲ ಹಾರ್ಸ್ ರೈಡಿಂಗ್ ಹೋಗೋರು ಈ ಥರ. ಆ್ಯಕ್ಚುಲಿ ಬರುವಾಗ ಬರೀ ಜೆಂಟ್ಸ್ ಬಂದಿದ್ರು, ಇವಾಗ ನಾನು ಹೋಗ್ತಾ ಇದ್ದೀನಿ. ಸಿ ದಿಸ್ ಇಸ್ ಹೌ. ಫುಲ್ ಚಳಿ ಇದೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಲೆಟ್ ಮಿ ಟ್ರೈ. ನನಗಿದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಿತ್ತು, ಬಟ್ ಸ್ವಲ್ಪ ಭಯ ಪಟ್ಕೊಂಡು ಬೇಡ ಅಂದ್ಕೊಂಡೆ. ಬಟ್ ಇವಾಗ ಬಾಯ್ಸ್ ಹೋಗಿ ಬಂದ್ರಲ್ಲ, ಏನು ಭಯ ಇಲ್ಲ, ಬರ್ಬೋದು ಅಂದರು. ರಾಜು ಅಣ್ಣನ ವಾಪಸ್ ಕಳಿಸಿ ಅವ್ರ ಬದಲಿಗೆ ನಾನು ಹತ್ತುತ್ತಾ ಇದ್ದೀನಿ. ವಿಡಿಯೋ ಮಾಡು. ಆ ಕಡೆ ನೀವು ಹೋಗಿ ಎದುರು ಬಿಡ. ಬಾ ಇಟ್ಕೊಳ್ಳಿ ಅವಳನ್ನ. ಹತ್ರಣಿ ಜಸ್ಟ್ ಫಿನಿಶ್ಡ್ ಹಾರ್ಸ್ ರೈಡಿಂಗ್. ಸೀರಿಯಸ್ಲಿ ಕ್ರೇಜಿ ಆಗಿತ್ತು, ತುಂಬ ಭಯ ಆಯಿತು. ನನ್ನನ್ನೇ ಬೇರೆ ಮುಂದೆ ಬಿಟ್ಬಿಟ್ಟಿದ್ರು. ತುಂಬ ಅಂದರೆ ತುಂಬ ಆಫ್ ರೋಡ್ ಅದು. ಅದರಲ್ಲಿ ಹಾರ್ಸ್ ರೈಡ್ ಮಾಡಿದ್ರು ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು. ಬಟ್ ಇಟ್ ವಾಸ್ ಥ್ರಿಲ್ಲಿಂಗ್ ಟು. ವಿ ಡಿಡ್ ಇಟ್.
ನಾವು 3 ಜನ ವಾಪಸ್ ಬರುವಾಗ ಮಾಡಿರೋದು. ಗೈಸ್ ಅಂತೂ ಇಂತೂ ಕವಿ ಸಹ ಹಾರ್ಸ್ ರೈಡಿಂಗ್ ಮಾಡಿಬಿಟ್ಲು. ನನಗೂ ಹಾರ್ಸ್ ರೈಡ್ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ನಾನು ಹಾಕಿದ್ದ ಅಟೈರ್ ನನಗೆ ಅಷ್ಟು ಸಪೋರ್ಟ್ ಮಾಡಲಿಲ್ಲ. ಹಾಗಾಗಿ ನಾನು ರಿಸ್ಕ್ ಬೇಡ ಅಂದ್ಬಿಟ್ಟು ನಾನು ಹಾರ್ಸ್ ರೈಡಿಂಗ್ ಹೋಗಲಿಲ್ಲ. ವಾಪಸ್ ಬರ್ತಾನೂ ನಾನು ಜೀಪ್ ರೈಡಲ್ಲೇ ಬಂದೆ. ಇವಾಗ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಕುಫ್ರಿಲಿರೋ ಅಂಥ ಬ್ಯೂಟಿಫುಲ್ ಸ್ಟೇಗೆ ಹೋಗ್ತಾ ಇದ್ದೀವಿ. ವಿಡಿಯೋನ ಮಿಸ್ ಮಾಡ್ದೇ ನೋಡಿ. ಮುಂದೆ ಒಂದು ಒಳ್ಳೆ ಬ್ಯೂಟಿಫುಲ್ ಸ್ಟೇ ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನೀವು ನೆಕ್ಸ್ಟ್ ಏನಾದರೂ ಕುಫ್ರಿ ಸೈಡ್, ಹಿಮಾಚಲ, ಶಿಮ್ಲಾ ಸೈಡ್ ಆ ಕಡೆ ಎಲ್ಲ ಹೋದರೆ ಇದೊಂದು ಸ್ಟೇನ ಖಂಡಿತವಾಗ್ಲೂ ರೆಕಮೆಂಡ್ ಮಾಡ್ತೀವಿ ನಾವೆಲ್ಲ. ಅಷ್ಟು ಚೆನ್ನಾಗಿತ್ತು. We are going to our room. It's a dining hall, guys. We are going to our room. Our room ಹೇಗಿದೆ ನೋಡೋಣ ಬನ್ನಿ. Yes. We're checking in. ಫಸ್ಟೇ ವಾಶ್ರೂಮ್ ತೋರಿಸ್ಬಿಡೋಣ. Guys, this is our ರೂಮ್ ಫಾರ್ ಟುನೈಟ್, ಹೋಮ್ ಫಾರ್ ಟುನೈಟ್. ಕುಫ್ರಿ ಬೆಸ್ಟ್ ವ್ಯೂ ಅಲ್ಲಿದೆ. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ. ರೂಮ್ ಟೂರ್ ಲಗೇಜ್ ಇಡೋಕೆ ಮುಂಚೆ ರೂಮ್ ಟೂರ್ ಮಾಡೋಣ ಅಂತ ಬಂದ್ವಿ. ಈಗ ಅಂದ್ರೆ ಆಮೇಲೆ ಮೆಸ್ಸಿ ಆಗಿಬಿಡುತ್ತೆ. ಸೊ ನೋಡಿ, ಅವಾಗಲೇ ನೋಡ್ತಲ್ಲ ವಾಶ್ರೂಮ್. ದಿಸ್ ಈಸ್ ಎರಡು ಚೇರು, ಟಿವಿ ಇದೆ. ಮಿರರ್ ಇಸ್ ಹಿಯರ್. ಫಿಚಾಕ್ ಬೆಡ್ ತೋರಿಸ್ದೆ. ಇವಾಗ ಮಲ್ಕೊಂಡೆ ಸಾಕೊಂಡಂಗೆ ಆಗಿದೆ ನಮ್ಮ ಪರಿಸ್ಥಿತಿ. ಆ್ಯಂಡ್ ಇಲ್ಲಿದೆ ಮ್ಯಾಜಿಕ್. ಸನ್ಸೆಟ್ ಟೈಮಿಗೆ ಕರೆಕ್ಟಾಗಿ ಬಂದಿದ್ದೀವಿ. ಸನ್ಸೆಟ್ ಆಗ್ತಾ ಇದೆ. ಎಂಥ ವ್ಯೂ ಅಲ್ವಾ. ಯಾವ ಕ್ಯಾಮ್ರಾನು ಈ ವ್ಯೂನ ಜಸ್ಟಿಫೈ ಮಾಡೋಕ್ಕಾಗಲ್ಲ, ಆ ಥರ ಇದೆ. ಸೀರಿಯಸ್ಲಿ ಸಾಧ್ಯನೇ ಇಲ್ಲ ಬಿಡಿ. ಇದನ್ನೆಲ್ಲ ರಿಯಲ್ ಆಗಿ ನೋಡಿದ್ರೆ ಖುಷಿ. ಸಖತ್ತಾಗಿದೆ ಮಾತ್ರ, ಸಕ್ಕತ್ತಾಗಿದೆ. ಮಸ್ತ್ ಸ್ಟೇ. ಇವಾಗ ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಗೈಸ್ ಇವಾಗ ಎಲ್ಲ ಟಯರ್ಡ್ ಆಗಿದ್ದೀವಿ. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗ್ತೀವಿ. ಆಮೇಲೆ ಸಿಗ್ತೀವಿ. ಬಾಯ್. ಶಾರ್ಟ್ ವಿತ್ ದಟ್ ಏನಾಗಲ್ಲ ಬಾ. ನಾವು ಬಂದಿರೋದೇ ಹಿಮಾಚಲ್. ರಾಜೋಣ್ಣನ ಕೈಯಲ್ಲಿ ಏನೋ ಇದೆ, ಆದ್ರೆ ತೋರ್ಸಕ್ಕಾಗಲ್ಲ. ಯಾಕೆ ಬಚ್ಚಿಟ್ಕೊಂತಿದ್ದೀರಾ? ಹೌದಾ? We are going to the party. ಏನ್ ಪಾರ್ಟಿ? ಏನ್ ಪಾರ್ಟಿ? ಗೈಸ್ ಲಿಫ್ಟ್ ಇದೆ, ಆದ್ರೂ ನಾವು ಸ್ಟೆಪ್ಸ್ ಇಳಿತಾ ಇದ್ದೀವಿ. ಅವಾಗ ಗೊತ್ತಿಲ್ಲದೆ ಹತ್ಬಿಟ್ವಿ ಲಿಫ್ಟಿಗೆ. ಅಲ್ವಾ ಕವಿ, ನೀವೇನು ಹೇಳ್ತೀಯ? Yeah. Because we are eating so much of calories, guys. ಲಿಫ್ಟ್ ಇದ್ದು ಸ್ಟೆಪ್ಸ್ ಇದ್ದಾಗ ದಯವಿಟ್ಟು ಸ್ಟೆಪ್ಸ್ ಉಪಯೋಗಿಸಿ. Yeah. ಕರೆಕ್ಟ್. Always. ಇವಾಗ ನಾವು 3rd ಫ್ಲೋರಿಗೆ ಹೋಗ್ಬೇಕು. 5th ಫ್ಲೋರಿಗೆ ಹೋಗ್ಬಿಟ್ಟಿದ್ವಿ. ಖಂಡಿತ ನಾನು ಲಿಫ್ಟಲ್ಲೇ ಬರ್ತಾ ಇದ್ದೀನಿ. ಇವರು ಇದ್ದಾರಲ್ಲ ಅಂತ ಬರ್ತಾ ಇದ್ದೀನಿ. ಸ್ವಲ್ಪ ಇವಾಗ ಕರ್ಗಿಸ್ಬೇಕು ಅಂತ ಬರ್ತಾ ಇದ್ದೀನಿ. ಇವಾಗ ಹೆಂಗಿದ್ರು ಹೋಗಿ ತಿಂತೀವ ಅಲ್ಲಿ ಸ್ಟಾರ್ಟರ್ಸ್ ಅದು ಇದು ಅಂತ. ಸ್ವಲ್ಪ ತಿಂತಾನೇ ಇದೀವಿ guys. ಮೆಟ್ಲತ್ತಿ ಮೆಟ್ಲಿಲಿ ಅಣ್ಣ ಕವಿ ಕಾಣಿಸ್ತಾನೆ ಇಲ್ಲ ಕವಿ.
ಈ ಚಳಿಗೂ ಏನೋ ಗೊತ್ತಿಲ್ಲ, ಹೊಟ್ಟೆ ಕಂಟಿನ್ಯೂಸ್ ಆಗಿ ಹಸು ಆಗ್ತಾನೆ ಇದೆ. ದಿಸ್ ಇಸ್ 4th ಫ್ಲೋರ್. ತಿಂತಾನೇ ಇದ್ದೀವಿ. ನೋಡಿ ಗೈಸ್, ನಾವು ನೆಡ್ಕೊಂಡು ಬಂದ್ವಿ, ಅಣ್ಣ ಲಿಫ್ಟಲ್ಲಿ ಬಂದ್ರು, ಅವರು ಇವಾಗ ತಾನೇ ಬಂದ್ರು. ಸಿಕ್ಕಾಪಟ್ಟೆ ಚಿಲ್ಲಾಗಿದೆ. ಬೆಂಗಳೂರಲ್ಲಿ ಹಾಟ್ ವೆದರ್ನ, ಬಿಸಿಲನ್ನ ಬೇಗ ಅಂತ ಇಲ್ಲ, ಸೀರಿಯಸ್ಲಿ ಫುಲ್. ನಾನು ಹಣೆಗೆ ಇಟ್ಟಿಲ್ಲ, ನಾನು ಹಣೆಗೆ ಇಟ್ಟಿಲ್ಲ ಗೈಸ್. ದಿಸ್ ಇಸ್ ರೆಸ್ಟೋರೆಂಟ್. ಸಾನು, ಕಮ್ ಸಾನು, ಲೆಟ್ಸ್ ಗೋ. ಇವಾಗ ನಾವು ಫೈರ್ ಕ್ಯಾಂಪ್ ಹಾಕಿದಾರಂತೆ, ಅಲ್ಲಿಗೆ ಹೋಗ್ತಾ ಇದೀವಿ. ಯಾರಿದ್ದಾರೆ? ಇಟ್ಸ್ ಓಕೆ, ಕಮ್. Someone is here. We don't know him. Guys, views ನೋಡಿ guys, ರಾತ್ರಿ ಏನೋ ಕಾಣಿಸ್ತಾ ಇಲ್ಲ, ಲೈಟ್ ಮಾತ್ರ ಕಾಣಿಸ್ತಾ ಇದೆ. ಮಸ್ತ್ ಪ್ಲೇಸ್. ಲಿಟ್ರಲಿ ಮುಟ್ಟಕ್ಕೂ ಆಗ್ತಾ ಇಲ್ಲ, ಸೀರಿಯಸ್ಲಿ ಇಷ್ಟು ಟಚ್ ಮಾಡೋಕ್ಕೂ ಆಗ್ತಾ ಇಲ್ಲ, ಆ ಥರ ಚಳಿ. ಇವಾಗ ಎಷ್ಟಿರ್ಬೋದು ಟೆಂಪ್ರೇಚರ್ ಡಿಗ್ರಿ? ಚೆಕ್. ಬಿಲೋ 15 ಆಗೋಗಿದೆ ಅನ್ಸೋದಲ್ಲ, ಇಲ್ಲ ಬಿಲೋ 10 ಆಗಿರ್ಬೋದಾ? 9 ಡಿಗ್ರಿ ಇದೆ. 9ಆ? ಹಾಂ, ಸೀರಿಯಸ್ಲಿ 9 9 8 1 o'clock-ಗೆಲ್ಲ 4 ಡಿಗ್ರಿ ಇದೆ. 4 ಡಿಗ್ರಿ 6 ಡಿಗ್ರೀಸ್ ಕ್ರೇಜಿ. ಅಲ್ಲಿ ಫೈರ್ ಕ್ಯಾಂಪ್ ಇದೆ, ಅಲ್ಲಿಗೆ ಹೋಗೋಣ ಅಂದರೆ ಇಲ್ಲಿ ಯಾರೋ ಕೂತಿದ್ದಾರೆ, ಅವ್ರು ನಮಗೆ ಗೊತ್ತಿಲ್ಲ. ಎಲ್ಲ ಬರಲಿ. ಫೈರ್ ಕ್ಯಾಂಪ್ ರೆಡಿ. चंडीगढ़ से आया है तलवार के सिंह तलवार के सिंह अरे बल्ले 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 ಯಾರು ನಮ್ಮ ಅಮೆರಿಕನ್ ಕಾಂಚೀಸ್. ನಂದು ಪುಟ್ಟದು ಒಂದು ಫೋಟೋ ತೆಗಿರೋ ಯಾರಾದರೂ. ಬನ್ನಿ ಬಾವ ತೆಗಿತೀನಿ. 10 ವರ್ಷದ ಅನುಬಂಧ 10 ವರ್ಷ ಜಾಸ್ತಿ ಆಗುತ್ತೆ. 15 ವರ್ಷದ ಅದೇ 20 ವರ್ಷ ಅನ್ಬಿಡಿ ಸೂರಿ. ಮುಂದಿನ ವರ್ಷ 25 ಬಂದ್ಬಿಡಿ ಸೂರಿ. ಅದೇ 25th anniversary ಬಂದ್ಬಿಡಿ ಸೂರಿ. ಫೋಟೋ ಹಂಗೆ ಹಂಗೆ ನೋಡಿದ್ರೆ ಅಷ್ಟು ಖುಷಿ ಆಗ್ತದೆ. ಹಂಗೆ 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 ಹಂಗೆ. ಎಸ್ ಗೈಸ್, ಇವಾಗ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ. ರಾತ್ರಿ ಡಿನ್ನರಿಗೆ ಏನೇನಿದೆ ಅಂತ ತೋರಿಸ್ತೀವಿ, ಬನ್ನಿ. ಬನ್ನಿ ಚೆನ್ನಾಗಿ ಜಮಾಯಿಸೋಣ. ದಿಸ್ ಇಸ್ ರೆಸ್ಟೋರೆಂಟ್. ಸಲಾಡ್ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಕವಿ ಅಲ್ವಾ? ದಿಸ್ ಇಸ್ ಪಾಪಡ್ ಆ್ಯಂಡ್ ದಿಸ್ ಇಸ್ ಪಾಸ್ತಾ. ದಿಸ್ ಇಸ್ ಕರ್ಡ್, ಬೂಂದಿ ರಾಯ್ತಾ, ಸ್ಟೀಮ್ಡ್ ರೈಸ್. ದಿಸ್ ಈಸ್ ದಾಲ್ ಮಖನಿ. ಹಿಂಗೆ ಹೋಗೇ ಬರ್ತಾ ಇದೆ ಅಲ್ವಾ, ಬಿಸಿ ಬಿಸಿ. ಪನ್ನೀರ್, ಏನು ಗೋಬಿ ಮಸಾಲ, ಚಿಲ್ಲಿ ಗಾರ್ಲಿಕ್ ನೂಡಲ್ಸ್. ಇದೆಲ್ಲ ಚಿಕನ್ ಐಟಮ್ಸ್. ಬಿಲಾಂಗ್ಸ್ ಟು ಅಸ್. ಅದೇ ತಿಂತೀಯ ಕನ್ನಡ ಫೋಟೋ? ಸ್ವೀಟ್ ಏನು ಬೇಡ, ಲಾಸ್ಟಿಗೆ ಸ್ವೀಟ್ ಚೆನ್ನಾಗಿದ್ದಲ್ಲ. ಏನು ಸ್ವೀಟ್ ಹಾಕೋದು ತಿಂತೀನಿ ಅಲ್ಲ ಇರಕ್ಕ ಗೊತ್ತಿದ್ದೇನೆ ಸುಮ್ಮನೆ. ಗೈಸ್, ಊಟ ಆಯಿತು. ಊಟ ಅಂತೂ ಸಖತ್ತಾಗಿತ್ತು ಅಲ್ವಾ ಕವಿ? ಹೌದು. ಟೇಸ್ಟ್ ಹೆಂಗಿತ್ತು? ತುಂಬ ವೆರೈಟೀಸ್ ಇತ್ತು, ತುಂಬ ಟೇಸ್ಟಿಯಾಗಿತ್ತು. ತುಂಬ ಚೆನ್ನಾಗಿತ್ತು. ಚಳಿಗೆ ಬಿಸಿ ಬಿಸಿ ಊಟ
ಊಟ ಆವಾಗಲೇ ಆಯಿತು. ಆ್ಯಕ್ಚುಲಿ 10:30ಗೆ ಲಾಸ್ಟ್ ಇತ್ತು ಡಿನ್ನರು. ಊಟ ಬೇಗ ಮಾಡ್ಕೊಂಬಂದು ಆಮೇಲೆ ಲಗೇಜ್ ಎಲ್ಲ ಸ್ವಲ್ಪ ಸೆಟ್ರೇಟ್ ಮಾಡೋದಿತ್ತು. ಮತ್ತು ನಾಳೆಗೆ ಹಾಕ್ಕೊಳ್ಳೋ ಬಟ್ಟೆಗಳೆಲ್ಲ ತೆಗ್ದಿಟ್ಟು ಎಲ್ಲ ಪ್ಯಾಕ್ ಮಾಡಿ ಹಾಗೆ ಚಿಟ್ ಚಾಟ್ ಮಾಡಿ ಇವಾಗ ಆಲ್ರೆಡಿ 12 ಗಂಟೆ ಆಗ್ತಾಯಿದೆ. ಇನ್ನೇನು ಮಲ್ಕೋಬೇಕು. ಮತ್ತೆ ನಾಳೆ ಸೊ ಇದು ಡೇ 2 ಆಗಿತ್ತು. ನಾಳೆ ಡೇ 3 ಜೊತೆ ಮತ್ತೆ ಸಿಗ್ತೀವಿ. ನಾಳೆ ಮೋಸ್ಟ್ ಅವೈಟೆಡ್ ಅಲ್ವಾ ಹೌದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಕಾಯ್ದು ಮನಾಲಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಹಿಂಗೆ ಚಳಿ, ಅಲ್ಲಂತೂ ಇದಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಾಳೆಯಿಂದ ನಾವು ಥರ್ಮಲ್ ವೇರ್ ಅದು ಇದು ಎಲ್ಲ ಫುಲ್ ಪ್ಯಾಕ್ ಆಗಿ ಹೋಗ್ಬೇಕು, ಪ್ರಿಪೇರ್ ಆಗಿ ಹೋಗ್ಬೇಕು. ಹೌದು, ಇವತ್ತು ನಮ್ಗೆ ಇಷ್ಟೊಂದು ಚಳಿ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಸ್ವಲ್ಪ ಎಡವಟ್ ಆಯಿತು. ಬಟ್ ಇಟ್ಸ್ ಓಕೆ. ಇದು ಚೆನ್ನಾಗಿತ್ತು ಒಂಥರ. ನಾಳೆಗೆಲ್ಲ ಫುಲ್ ಪ್ರಿಪೇರ್ ಆಗಿ ಮನಾಲಿನ ಎಕ್ಸ್ಪ್ಲೋರ್ ಮಾಡೋಣ. ಫಸ್ಟ್ ನಾವು ನಾಳೆ ಬೇರೆ ಪ್ಲ್ಯಾನ್ಸ್ ಇದೆ, ಅಂದರೆ ಕುಲ್ಲುಗೆ ಹೋಗಿ ಅಲ್ಲಿಂದ ಮನಾಲಿ ನೆಕ್ಸ್ಟ್ 2 days ಇದೆ. ಅದೆಲ್ಲ ಮಾಡ್ಕೊಂಡು ಆಮೇಲೆ ಮನಾಲಿಗೆ ಹೋಗಿ ಆಕ್ಚುಯಲ್ ಮನಾಲಿನ ಎಕ್ಸ್ಪ್ಲೋರ್ ಮಾಡೋದು ನಾಡಿದ್ರಿಂದ. ಡೇ 2 ಹೇಗೆ, ಡೇ 3 ಹೇಗಿತ್ತು ಅಂತ ನಾಳಿನ ವಿಡಿಯೋದಲ್ಲಿ ತೋರಿಸ್ತೀವಿ. ಇವಾಗ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಸಿಗ್ತೀವಿ ನನ್ನ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಬಾಯ್ ಬಾಯ್ ಫ್ರಮ್ ಕುರ್ಫಿನ ಅಲ್ಲ ಗೈಸ್, ಎಷ್ಟು ಕನ್ಫ್ಯೂಸ್ ಆಗಿ ಒಂದ್ಸರಿ ಕುಲ್ಫಿ, ಒಂದ್ಸರಿ ಕುರ್ಫಿ, ಒಂದ್ಸರಿ ಏನೇನೋ ಹೆಸರು ಹೇಳ್ತಾ ಇದೀವಿ. ಸಖತ್ ಕನ್ಫ್ಯೂಸ್ ಆಗ್ತಿದೆ ಇದು. ಕುಫ್ರಿಲಿ ಸ್ಟೇ ಇದೆಯಲ್ಲ, ಇದಿರೋ ಲೊಕೇಶನ್ ಇದೆಯಲ್ಲ, ಸೂಪರ್. ಇಷ್ಟು ವರ್ಷದಲ್ಲಿ ನಾವ್ ಎಂತೆಂತ ತುಂಬಾ ಕಡೆ ಟ್ರಿಪ್ ಮಾಡಿದೀವಿ, ಬಟ್ ಎಲ್ಲ ಚೆನ್ನಾಗಿ ಎಲ್ಲ ಅವರೇಜ್ ಅಲ್ಲಿ ಒಂದು ತಕ್ಕ ಮಟ್ಟಿಗೆ ಹೋಗ್ತಾ ಇದ್ವಿ. ಬಟ್ ದಿಸ್ ಇಸ್ ದ ಬೆಸ್ಟ್ ಸ್ಟೇ ಟಿಲ್ ಟುಡೇ ಅಂತ ಹೇಳ್ಬೋದು. ಹೌದು, ಸಖತ್ತಾಗಿದೆ. ನೆಕ್ಸ್ಟ್ ಯಾರು ಈ ಸೈಡ್ ಪ್ಲಾನ್ ಮಾಡಿದ್ರೆ ಇರ್ಬೋದು, ಆಂಬಿಯನ್ಸ್ ಇರ್ಬೋದು. ಆಕ್ಚುಲಿ ನಾವು ಉಳ್ಕೊಂಡಿರೋದು ರೆಸಾರ್ಟ್ ಹೆಸರೇನು? ಪೆಸಿಫಿಕ್ ರೆಸಾರ್ಟ್ಸ್ ಕುರ್ಫಿ. ಆಲ್ರೆಡಿ ನಾನು ರೆಸಾರ್ಟ್ ಟೂರ್ ಎಲ್ಲ ಹಾಕಿದ್ದೀನಿ, ಅಂದರೆ ಇದೇ ವಿಡಿಯೋದಲ್ಲಿ ಇತ್ತಲ್ಲ, ನೀವೆಲ್ಲ ನೋಡಿರ್ತೀರ. ನೀವ್ಯಾರು ಈ ಕಡೆ ಪ್ಲ್ಯಾನ್ ಮಾಡಿದ್ರೆ ಈ ಸ್ಟೇನ ಸಜೆಸ್ಟ್ ಮಾಡ್ತೀವಿ. ಯಾಕಂದರೆ ಚೆನ್ನಾಗಿದೆ, ಫುಡ್ ಚೆನ್ನಾಗಿದೆ, ಆಂಬಿಯನ್ಸ್ ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ. 3 ಸ್ಟಾರ್ ಹೋಟೆಲ್, 3 ಸ್ಟಾರ್ ರೆಸಾರ್ಟ್. ಸೊ ತುಂಬ ಚೆನ್ನಾಗಿ, ಸ್ಟಾಫ್ಸ್ ಅಷ್ಟೇ ವೆರಿ ವೆರಿ ಕೋಪರೇಟಿವ್. ಹೌದು. ಸರಿ ಗೈಸ್, ನಿದ್ದೆ ಬರ್ತಾ ಇದೆ, ಸುಸ್ತಾಗಿದೆ. ಮತ್ತೆ ಸಿಗ್ತೀವಿ ನಾಳೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್.